ಒಬ್ರೇ ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋಬೋದಾ? ಅದಕ್ಕೆ ಪರ್ಮಿಷನ್ ಯಾಕೆ ಕೇಳ್ತಾ ಇದ್ದೀರಾ? ಹೋಗಿ ಕೂತ್ಕೊಳ್ಳಿ. ನಯನ ಅವ್ರೆ, ನಿಮ್ ಪಕ್ಕದಲ್ಲಿ ಕೂತ್ಕೋಬೋದಾ? ಯಾಕೆ? ನೀವೊಬ್ರೇ ಕೂತಿದ್ದೀರಲ್ವಾ, ಅದಕ್ಕೆ. ನೀವ್ ಲವ್ ಮಾಡಿ ಮದ್ವೆ ಆಗಿರೋರು, ನಿಮ್ಗೂ ಪ್ರೈವೇಸಿ ಬೇಕಲ್ವಾ? ನೀವು ಆರಾಮಾಗಿ ಕುತ್ಕೊಂಡು ಮಾತಾಡಿ. ನಂಗೆ ಒಬ್ಳೆ ಕೂತ್ಕೊಳ್ಳೋದೇ ಇಷ್ಟ. ನಿಮ್ ಯಜಮಾನ್ರು ಬರ್ಲಿಲ್ವಾ? ಏ ಮೈನಾ, ಅವ್ರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಎಲ್ಲ ನೀನ್ ಯಾಕೆ ವಿಚಾರಿಸ್ತಾ ಇದ್ಯಾ? ಮಾಮ್, ಜೊತೆಲಿ ಟ್ರಾವೆಲ್ ಮಾಡ್ತಿರುವಾಗ ಒಬ್ರನ್ನೊಬ್ರು ವಿಚಾರಿಸ್ಕೊಳ್ಳೋದು ಕಾಮನ್ ಅಲ್ವಾ? ಮಾತಾಡ್ಲಿ ಬಿಡಿ. ತಪ್ಪೋ ಒಪ್ಪೋ, ವಿಷಯ ಗೊತ್ತಿಲ್ದಲೆ ಹಾಗೆಲ್ಲ ಕೇಳ್ಬಾರ್ದು. ಕ್ಷಮಿಸಿ ಮೇಡಮು, ಹಾಗೆ ಸುಮ್ನೆ ಕೇಳಿದೆ ಅಷ್ಟೇ. ಸೌಪರ್ಣಿಕಾ, ಹೋಗ್ಲಿ ಬಿಡಮ್ಮ. ಅವಳಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಗೊತ್ತಿಲ್ಲ, ಏನೋ ಮಾತಾಡ್ಬಿಟ್ಟಿದ್ದಾಳಷ್ಟೇ. ಪಾಪ, ನೀವು ಮುಂದಕ್ಕೇನು ಮಾತಾಡಬೇಡಿ. ಆಯ್ತು ಬಿಡಮ್ಮ. ಏನೋ ದೊಡ್ಡ ಪ್ರೇಮಿಗಳ ತರ ಆಡ್ತಾರೆ. ಮಾಮ್, ನೀವೇನೋ ಹೇಳ್ದಾಗಿತ್ತು? ಏನಿಲ್ಲ ಪುಷ್ಪಕ್. ಅಯ್ಯೋ ದೇವ್ರೆ, ಜೋರಾಗಿ ಹೇಳಿ ಮಾಮ್, ಎಲ್ರಿಗೂ ಕೇಳಿಸೋ ತರ. ಜೊತೆಗೆ ತಾನೆ ಹೋಗ್ತಿದೀವಿ. ದೊಡ್ಡ ಪ್ರೇಮಿಗಳ ತರ ಆಡ್ತಾರೆ ಅಂತ ಹೇಳ್ದೆ ಅಷ್ಟೇ. ಆಬ್ವಿಯಸ್ಲಿ ಧ್ರುವ ಮೈನಾ ದೊಡ್ಡ ಪ್ರೇಮಿಗಳೇ. ಅವ್ರ ಪ್ರೀತಿ ಮಾಡಿ ಮದ್ವೆ ಆಗಿರೋದು, ಅದ್ರಲ್ಲಿ ತಪ್ಪೇನಿದೆ? ಹಾಗಿದ್ರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋರು ಯಾರು ಸುಖವಾಗಿರಲ್ವಾ? ನನಗೆ ಅರೇಂಜ್ ಮ್ಯಾರೇಜ್ ಅಲ್ಲೆಲ್ಲ ನಂಬಿಕೆನೇ ಇಲ್ಲ ಮಾಮ್. ಇದೇನಿದು ಪುಷ್ಪಕ್, ಅರೇಂಜ್ ಮ್ಯಾರೇಜ್ ಅಲ್ಲಿ ನಂಬಿಕೆನೇ ಇಲ್ಲ ಅಂತ ಹೇಳ್ತಿದ್ಯಾ ಇದ್ದಕ್ಕಿದ್ದ ಹಾಗೆ? ಹೌದು ನರ್ತನ, ನನಗೆ ಅರೇಂಜ್ ಮ್ಯಾರೇಜ್ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇಲ್ಲ. ಡ್ಯಾಡ್, ನೀವೇನ್ ಹೇಳ್ತೀರಾ? ನೋಡ್ರಪ್ಪ, ನಿಮ್ಮಗಳ ಮಧ್ಯದಲ್ಲಿ ನನ್ನನ್ನು ತರಬೇಡಿ. ಅಂಕಲ್, ನೀವೇನ್ ಹೇಳ್ತೀರಾ? ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನೋಡಪ್ಪ, ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಎರಡಕ್ಕೂ ಸಪೋರ್ಟ್ ಮಾಡ್ತೀನಿ, ಪಾರ್ಶಾಲಿಟಿ ಮಾಡೋದಿಲ್ಲ. ನಾನ್ ಲವ್ ಮ್ಯಾರೇಜ್ನ ಅಪೋಸ್ ಮಾಡ್ತೀನಿ. ಯಾಕೆ ಮೇಡಮ್? ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ತಪ್ಪಾ? ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ತಪ್ಪಲ್ಲ, ಆದ್ರೆ ದೊಡ್ಡೋರ್ ವಿರೋಧ ಕಟ್ಕೊಂಡು ಮದ್ವೆ ಮಾಡ್ಕೊಳ್ಳೋದು ದೊಡ್ಡ ತಪ್ಪು. ಆಂಟಿ, ತಾಂಡವ್ ಮತ್ತೆ ನಂದಿನಿ ವಾದಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರ್ಯಾಕ್ ಬೇಕು ಮಮ್ಮಿ ಹತ್ರ ಕಿತ್ತಾಡಕ್ಕ? ಪುಟ, ಏನ್ ಮಾತಾಡ್ತಿದ್ಯಮ್ಮ ನೀನು? ಹೋಗ್ಲಿ ಬಿಡಿ ಅಂಕಲ್, ನಾವ್ ತಾನೆ ಮಾತಾಡ್ಲಿ, ಅದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಇಲ್ಲಿ ಎಷ್ಟು ಜನರಿಗೆ ಲವ್ ಮ್ಯಾರೇಜ್ ಇಷ್ಟ ಅಥವಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ನಾನಂತೂ ಅರೇಂಜ್ ಮ್ಯಾರೇಜ್ ಪರ. ನಾನು ಕೂಡ ಅರೇಂಜ್ ಮ್ಯಾರೇಜ್ಗೆ ಒಪ್ಕೋತೀನಿ. 2, ನಾನು ಅರೇಂಜ್ ಮ್ಯಾರೇಜ್ನೇ ಒಪ್ಕೋತೀನಿ. 3. ಪುಷ್ಪಕ್ ಅವ್ರೆ, ನಾನು ಲವ್ ಮ್ಯಾರೇಜ್ನ ಅಪೋಸ್ ಮಾಡ್ತೀನಿ. 4 ಜನ ಅರೇಂಜ್ ಮ್ಯಾರೇಜ್ ಇಷ್ಟ ಪಡ್ತೀರಾ? ಹಾಗಾದ್ರೆ ಲವ್ ಮ್ಯಾರೇಜ್ ಯಾರು ಇಷ್ಟನೇ ಪಡ್ತಿಲ್ಲ, ಲವ್ ಮ್ಯಾರೇಜ್ 0. ಸರಿ, ನಾನು ಲವ್ ಮ್ಯಾರೇಜ್ಗೆ 1 ವೋಟ್ ಕೊಡ್ತೀನಿ. ಧ್ರುವ, ನೀನೇನ್ ಹೇಳ್ತೀಯ? ಸರ್, ನಾನು ಯಾವಾಗ್ಲೂ ಲವ್ ಮ್ಯಾರೇಜ್ ಪರನೇ ಸರ್. ಸೂಪರ್, ಹಾಗಾದ್ರೆ ಲವ್ ಮ್ಯಾರೇಜ್ಗೆ 2 ವೋಟ್ ಇದೆ. ಸೊ ಈಗ ಅರೇಂಜ್ ಮ್ಯಾರೇಜ್ಗೆ 4 ವೋಟ್ ಆಯ್ತು, ಲವ್ ಮ್ಯಾರೇಜ್ಗೆ 2 ವೋಟ್ ಆಯ್ತು. ಮೈನಾ, ನೀನೇ ಹೇಳು, ನಿನ್ನ ಉತ್ತರ ಕೊಡು. ನಾನು ಕೂಡ ಅರೇಂಜ್ ಮ್ಯಾರೇಜ್ನ ಒಪ್ಕೋತೀನಿ. ಏನ್ ಮೈನಾ ಇದು? ಲವ್ ಮ್ಯಾರೇಜ್ ಮಾಡ್ಕೊಂಡು ಅರೇಂಜ್ ಮ್ಯಾರೇಜ್ ಪರ ಮಾತಾಡ್ತಿದ್ಯಾ? ಹೌದು, ದೊಡ್ಡೋರ್ ನೋಡಿ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಜಾಸ್ತಿ ಇರತ್ತೆ. ಹಾಗಂತ ಲವ್ ಮ್ಯಾರೇಜ್ ಕೆಟ್ಟದು ಅಂತ ನಾನು ಹೇಳ್ತಿಲ್ಲ.